ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ 2026 ಮಕರ ರಾಶಿಯವರಿಗೆ ಪ್ರಶಸ್ತವಾದ ವರ್ಷವ, ಲಾಭದಾಯಕ ವರ್ಷವ, ಪ್ರಮುಖ ಅವರ ಆರೋಗ್ಯದ ಸಮಸ್ಯೆಗಳು ದೂರವಾಗತಕ್ಕಂಥದ್ದ ಅಂತೇಳಿ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. 2025 ಮಧ್ಯಭಾಗದವರು ಕೂಡ ಪ್ರಹಶಃ ಮಕರ ರಾಶಿಯವರು ತುಂಬಾ ಗೊಂದಲ, ಕಷ್ಟ, ನಷ್ಟದಿಂದ ಹೋಗ್ಬಿಟ್ಟಿದ್ದೀರಿ. ಜೀವನವೇ ಸಾಕಾಗೋಗಿತ್ತು ಎಂಬ ಮನಸ್ಥಿತಿಯನ್ನ ನೀವು ತಲೆಗೆ ಹಾಕೊಂಡ್ಬಿಟ್ಟಿದ್ರಿ. ಶನೇಶ್ವರನ ಒಂದಷ್ಟು ಪರೀಕ್ಷೆಗಳು 7:30 ಸಮಯದಲ್ಲಿ ಒಂದಷ್ಟು ಸಂಕಷ್ಟಗಳು ಜೀವನವನ್ನು ಇನ್ನುಬಿಟ್ಟಿತ್ತು. ನೇನೋ ಎಲ್ಲವೂ ನನ್ನ ಕೈಯಿಂದ ಕೈ ಚೆಲ್ಲೊಟ್ಟೋಗ್ಬಿಟ್ಟಿದೆ, ಏನೋ ಸಾಧ್ಯವೇ ಆಗ್ತಾ ಇಲ್ಲ ಅಂತ ಕೊನೆಯ ಮೂಮೆಂಟ್ ಅಲ್ಲಿ 2025 ಮಧ್ಯಭಾಗದಿಂದ ಜೀವನ ಅನಿರೀಕ್ಷಿತವಾಗಿ ಉತ್ತಮ ಬೆಳವಣಿಗೆಯನ್ನ ಪಡೆದುಕೊಂಡಿದ್ರಿ. ಗೊಂದಲಗಳು, ಸಮಸ್ಯೆಗಳು ಎಲ್ಲವೂ ದೂರವಾಗಿತ್ತು. ನೆಮ್ಮದಿಯನ್ನ ಪಡ್ಕೊಳ್ತಾ ಇದ್ದೀರಾ ಅಂತ ಖಂಡಿತ ಆರಾಮ್ಸೆ. ಆದ್ರೆ ಇನ್ನೂ ಕೆಲವರಿಗೆ ದುಃಖ, ಸಂಕಷ್ಟಗಳು ದೂರವೇ ಆಗಿರಲಿಲ್ಲ. 2026 ಕೂಡ ಈ ದುಃಖ, ಸಂಕಷ್ಟ ಕಂಟಿನ್ಯೂಟಿ ಆಗತ್ತಾ ಅಂದ್ರೆ ಖಂಡಿತ ಇಲ್ಲ. ಆದರೆ ವರ್ಷದ ಪ್ರಾರಂಭದ ಒಂದು 6 ತಿಂಗಳು ನಾನಾ ರೀತಿಯ ಸಂಕಷ್ಟವನ್ನ, ಕಷ್ಟವನ್ನ, ಗೊಂದಲವನ್ನ, ಪ್ರಮುಖದ ಆರೋಗ್ಯದಲ್ಲಿ ಏಳು ಬೀಳುಗಳನ್ನ ನೀವು ಅನುಭವಿಸುವಂತಾಗ್ತೀರಿ. ಗುರು ಮಿಥುನದಲ್ಲಿದ್ದಾಗ ಮಕರ ರಾಶಿಯವರಿಗೆ ನಾನಾ ರೀತಿಯ ಸಂಕಷ್ಟದ ಫಲವನ್ನೇ ತಂದು ಕೊಡತಕ್ಕಂಥದ್ದು. ಇನ್ನು 6 ತಿಂಗಳು ಮಕರ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಖಂಡಿತವಾಗಿಯೂ ಆರೋಗ್ಯ ವೃದ್ಧಿ ಆಗೋದಿಲ್ಲ. ನಾನಾ ರೀತಿಯ ಸಮಸ್ಯೆಗಳನ್ನ ಆರೋಗ್ಯದ ವಿಚಾರ ಅನುಭವಿಸ್ತೀರಾ. ಸ್ವಲ್ಪ ಆಲ್ರೆಡಿ ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದವರಿಗೆ ಆರೋಗ್ಯದಲ್ಲಿ ಆಗ್ಲೇ ತುಂಬಾ ಸಫರ್ ಅನ್ನು ಪಡ್ತಾ ಇದ್ದೇನೆ, ಜೀವನವೇ ಸಾಕಾಗ್ಬಿಡಿದ ಆರೋಗ್ಯದ ವಿಚಾರದಲ್ಲಿ ಅಂತ ಮನಸ್ಥಿತಿ ಇದ್ದವರು ಸ್ವಲ್ಪ ಸೂಕ್ಷ್ಮವಾಗಿ ಸ್ಟಾರ್ಟಿಂಗ್ ಬರ್ತಕ್ಕಂಥ 6 ತಿಂಗಳು ಆರೋಗ್ಯವನ್ನು ನೋಡಿಕೊಳ್ಳತಕ್ಕಂಥದ್ದು. ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ನಾನಾ ರೀತಿಯ ತೊಂದರೆಗಳನ್ನು, ಏಳು ಬೀಳುಗಳನ್ನು ನೀವು ಅನುಭವಿಸುವಂತಾಗ್ತೀರಾ. ಅಷ್ಟು ಚೆನ್ನಾಗಿರೋದಿಲ್ಲ ನಿಮಗೆ ಮೊದಲು 6 ತಿಂಗಳು. ಕೆಲಸದ ಕ್ಷೇತ್ರದಲ್ಲಿ ಕಿರಿಕಿರಿ ಅನುಭವಿಸತಕ್ಕಂಥದ್ದಾಗತ್ತೆ. ನಿಮ್ಮ ಹಿತೈಷಿಗಳು ಅಂತ ಅಂದಿಸ್ಕೊಂಡಿರತಕ್ಕಂತಹ ಬಂಧು ಬಾಂಧವರು, ದಾಯಾದಿಗಳು, ಕುಟುಂಬಸ್ಥರು ನಿಮ್ಮನ್ನ ವಿರೋಧಿಸ್ತಾರೆ. ನಿಮ್ಮ ಏಳಿಗೆಯನ್ನ ಸಹಿಸಲಾರದೆ ಹೊಟ್ಟೆ ಕಿಚ್ಚಿನಿಂದ ನಾನಾ ರೀತಿಯ ಒಂದಷ್ಟು ಮುಜುಗರವನ್ನ ಮಾಡತಕ್ಕಂಥ ಸನ್ನಿವೇಶಗಳನ್ನಾಗಿರ್ಬೋದು, ಅಥವಾ ನಾನಾ ಕಿರಿಕಿರಿಗಳನ್ನಾಗಿರ್ಬೋದು, ಮಾನಸಿಕವಾಗಿ ಒತ್ತಡವನ್ನು ನಿಮ್ಮ ಮೇಲೆ ಏರತಕ್ಕಂಥದ್ದಾಗಿರ್ಬೋದು. ಈ ರೀತಿ ಏನ್ ಬೇಕಾದ್ರೂ ಕೂಡ ನಿಮ್ಮ ಮೇಲೆ ಏರುವಂತರಾಗ್ತಾರೆ. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಶಾಂತಿ ಕೂಡಿರುತ್ತೆ. ದೂರದ ಪ್ರಯಾಣವನ್ನ ಮಾಡಬೇಕಾದ್ರೂ ಅಥವಾ ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ರೂ ಕೂಡ ಸರಿಯಾದ ಸಮಯಕ್ಕೆ ಹೋಗಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಎಲ್ಲವೂ ಕೂಡ ಇವತ್ತು ನಾಳೆ ಅಂತೇಳಿ ಪೋಸ್ಟ್ಪೋನ್ ಆಗ್ತಾರೆ. ನಾನಾ ದಾಯಾದಿಗಳಿಂದ ಒಂದಷ್ಟು ಕಿರಿಕಿರಿ, ಅನ್ಯ ಜನರಿಂದ ಸಮಸ್ಯೆ ಎಲ್ಲವನ್ನು ಕೂಡ ಅನುಭವಿಸ್ತೀರಾ. ಅದೇ ಗುರು ಕಟಕ ರಾಶಿಗೆ ಬಂದಾಗ ಖಂಡಿತವಾಗಿಯೂ ಮಕರ ರಾಶಿಯವರಿಗೆ ಶುಭವನ್ನ ತಂದು ಕೊಡತಕ್ಕಂಥದ್ದು. ಏನು ಸಫರ್ ಅನ್ನ ಪಟ್ಟಿದ್ರಿ ಮಕರ ರಾಶಿಯವರು ಸ್ಟಾರ್ಟಿಂಗ್ 6 ತಿಂಗಳು, ಆ ಸಂಕಷ್ಟಗಳೆಲ್ಲವೂ ದೂರವಾಗುತ್ತೆ. ಆರೋಗ್ಯದಲ್ಲಿ ಮೊದಲು ವೃದ್ಧಿಯನ್ನ ಕಾಣ್ತೀರಾ. ಪ್ರಮುಖ ಮಕರ ರಾಶಿಯವರು ಅನುಭವಿಸತಕ್ಕಂಥ ಸಮಸ್ಯೆ ಇದು. ಒಂದು ಆರೋಗ್ಯದ ಸಮಸ್ಯೆ, ಒಂದು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲವಲ್ಲ, ನೆಮ್ಮದಿ ಇಲ್ಲವಲ್ಲ ಅಂತಕ್ಕಂಥ ಸಮಸ್ಯೆ. ಖಂಡಿತ ಪ್ರಮುಖ 2 ಸಮಸ್ಯೆಗಳಿಂದ ದೂರವಾಗ್ತೀರಾ. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ. ದುಡಿಯತಕ್ಕಂಥ ಚೈತನ್ಯ ಸದಾಕಾಲ ಇನ್ನು ಯಥೇಚ್ಛವಾಗಿ ಆಗತಕ್ಕಂಥದ್ದು. ಹಾಗೆಯೇ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಡ್ತೀರಾ. ಪ್ರಮುಖವಾಗಿ ಸಪ್ತಮಕ್ಕೆ ಗುರು ಬಂದಾಗ ಮಂಗಳ ಕಾರ್ಯಗಳು ಸುಸೂತ್ರವಾಗಿ ಆಗತ್ತೆ ಅಂತ ಹೇಳಿ ಶಾಸ್ತ್ರದ ಉಲ್ಲೇಖಿಸಲಾಗಿದೆ. ಹಾಗೆಯೇ ಗುರು ನಿಮಗೆ 7ನೇ ಸ್ಥಾನಕ್ಕೆ ಬರ್ತಾರೆ. ಖಂಡಿತವಾಗಿಯೂ ಶುಭ ಕಲ್ಯಾಣವನ್ನ ಕರುಣಿಸಿಕೊಡತಕ್ಕಂಥದ್ದು ಮಕರ ರಾಶಿಯವರಿಗೆ. ಯಾರು ಮಕರ ರಾಶಿಯವರು ಮದುವೆ ಆಗ್ತಾ ಇಲ್ಲ, ತುಂಬಾ ವರ್ಷಗಳಿಂದ ಪ್ರಯತ್ನ ಪಟ್ಟರು ಮದುವೆ ಕೂಡ ಬರ್ತಾ ಇಲ್ಲ, ಇನ್ನೇನು ಮದುವೆ ಕೂಡ ಬಂದರೂ ಕೂಡ ನಾನಾ ರೀತಿಯ ಸಮಸ್ಯೆಗಳಿಂದ ಮಿಸ್ಅಂಡರ್ಸ್ಟ್ಯಾಂಡ್ ಏನೋ ಒಂಥರ ಬಿಟ್ಟೋಗತಕ್ಕಂಥ ಚಾನ್ಸಸ್ಗಳಾಗ್ತಾ ಇದೆ ಅಂತ ಯಾರು ಮನಸ್ಸಿಗೆ ಬೇಜಾರನ್ನ ಮಾಡ್ಕೊಂಡಿದ್ದೀರಾ, ಖಂಡಿತವಾಗಿಯೂ ಯೋಚನೆ ಮಾಡಬೇಡಿ. ಕಲ್ಯಾಣ ಕೂಡಿ ಬರತಕ್ಕಂಥದ್ದು, ಮದುವೆ ಆಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ. ವಿದ್ಯಾರ್ಥಿಗಳಿಗೆ ಸರಸ್ವತಿ ಅನುಗ್ರಹ ತುಂಬಾ ಯಥೇಚ್ಛವಾಗತ್ತೆ. ಹಾಗೆಯೇ ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ಉನ್ನತ ವ್ಯಾಸಂಗವನ್ನ ಮಾಡಬೇಕು, ಪ್ರವಾಸವನ್ನು ಹೋಗಬೇಕು ಅಂತ ಅನ್ಕೊಂಡಿದ್ದವರು ಕೂಡ ಈ ವರ್ಷ ಪ್ರಶಸ್ತವಾದ ವರ್ಷ, ಲಾಭದಾಯಕ ವರ್ಷ. ಖಂಡಿತವಾಗಿಯೂ ಈ ಎಲ್ಲ ಇಷ್ಟೈಶ್ವರ್ಯ ಈಡೇರುತ್ತೆ, ತಿಳಿದಿರಲಿ. ಮತ್ತೆ ಗುರು ಕಟಕದಿಂದ ಸಿಂಹಕ್ಕೆ ಬಂದಾಗ ನಾನಾ ರೀತಿಯ ಸಂಕಷ್ಟವನ್ನು ಅನುಭವಿಸತಕ್ಕಂಥದ್ದಾಗತ್ತೆ. ಇನ್ನು ಶನೇಶ್ವರ ಖಂಡಿತವಾಗಿಯೂ ಈ ವರ್ಷ ಶುಭವನ್ನೇ ಕೊಡತಕ್ಕಂಥವನಾಗ್ತಾನೆ. ಎಲ್ಲ ರೀತಿಯ ಅನುಕೂಲಗಳನ್ನು, ಎಲ್ಲ ರೀತಿಯ ಅಭಿವೃದ್ಧಿನ ಕೊಡುವಂತನಾಗ್ತಾನೆ. ಶತ್ರುವಿನ ಬಾಧೆ ದೂರ ಮಾಡ್ಕೊಳ್ತೀರಾ. ಇರತಕ್ಕಂಥ ಹಿತಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ. ನೆಮ್ಮದಿ ಲಭಿಸತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ಕಿರಿಕಿರಿಗಳು, ಮನಸ್ತಾಪಗಳು ದೂರವಾಗತಕ್ಕಂಥದ್ದು. ಆರ್ಥಿಕವಾಗಿ ಲಾಭವನ್ನು ಪಡೆದುಕೊಳ್ತೀರಿ. ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ನೆಮ್ಮದಿ ಜೀವನವನ್ನು 2026ರಲ್ಲಿ
ಖಂಡಿತ ಮಕರ ರಾಶಿಯರು ಪಡೆಯುವಂತರಾಗ್ತೀರಾ. ಅದೇ ರೀತಿ ಶನೇಶ್ವರನ ಅನುಗ್ರಹದಿಂದ ಅಭಿವೃದ್ಧಿನ ಹೊಂದುವಂತರಾಗ್ತೀರಾ. ಅಂದ್ರೆ ಶನೇಶ್ವರ 3ನೇ ಸ್ಥಾನ ಲಾಭ ಸ್ಥಾನದಲ್ಲಿರತಕ್ಕಂಥದ್ದು, ನಿಮಗೆ ಧನವನ್ನ ಕೊಡತಕ್ಕಂಥದ್ದು, ಭೂ ಖರೀದಿ ಮಾಡತಕ್ಕಂಥ ಯೋಗವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ಈ ವರ್ಷ 2026 ಮಕರ ರಾಶಿಯವರಿಗೆ ಭುವನವನ್ನ ಕರೆಸುವುದೊಂದಿಗೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲೂ ಕೂಡ ಜಯತ್ವ ಪ್ರಾಪ್ತಿ ಮಾಡ್ಕೊಳ್ತೀರಿ. ಯಾರೋ ಕೋರ್ಟು ಕಚೇರಿ ಅಂತ ಅಲ್ದಾಡ್ತಾ ಇದ್ದೀರಿ, ಕೇಸು ಮತ್ತೊಂದು ಮುಗಿತಾನೆ ಇಲ್ಲ, ಆಸ್ತಿ ವ್ಯಾಜ್ಯಗಳು ಎಲ್ಲವೂ ಕೂಡ ಈ ವರ್ಷ ನಿವಾರಣೆ ಆಗತಕ್ಕಂಥದ್ದು. ಕೋರ್ಟ್ ಕಚೇರಿ ವಿಚಾರದಲ್ಲಿ ನಿಮ್ಮ ದಾವೆ ಇದ್ರೆ ಖಂಡಿತ ಜಯತ್ವ ಕಟ್ಟಿಟ್ಟ ಬುತ್ತಿ. ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಮಾಡಿಕೊಟ್ಟಿದ್ರೆ ರಾಹು ಮತ್ತೆ ಕೇತು ಅನಿಷ್ಟ ಫಲವನ್ನು ಕೊಡತಕ್ಕಂಥದ್ದು. 2 ಮತ್ತು 8ನೇ ಸ್ಥಾನ ಕುಟುಂಬದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡತಕ್ಕಂಥದ್ದು, ಅಪಘಾತಗಳಾಗಬಹುದು, ವಾಹನವನ್ನ ಚಾಲನೆ ಮಾಡಬೇಕಾದ್ರೆ ಅಥವಾ ದೂರದ ಪ್ರಯಾಣವನ್ನ ಮಾಡಬೇಕಾದ್ರೆ ಮಕರ ರಾಶಿಯವರು ಜಾಗ್ರತೆಯಿಂದ ವಾಹನವನ್ನ ಚಾಲನೆ ಮಾಡತಕ್ಕಂಥದ್ದು. ನಿಮ್ಮ ಆತ್ಮೀಯರೊಂದಿಗೆ ಮಾತಾಡಬೇಕಾದ್ರೆ ಸಲಹೆಯಿಂದ ಮಾತಾಡ್ತಕ್ಕಂಥ ಒಂದಷ್ಟು ಪದಗಳು ನಿಷ್ಠೂರವನ್ನ ತಂದು ಕೊಡಬಹುದು. ನಾನಾ ರೀತಿಯ ಒಂದಷ್ಟು ಯಂತ್ರ ಮಂತ್ರದ ಎಫೆಕ್ಟ್ ಕೂಡ ಈ ವರ್ಷ ನಿಮ್ಮನ್ನ ಬಾಧಿಸುತ್ತೆ. ಯಾವಾಗ್ಲೂ ಹೇಳ್ತೀವಿ, ಕಲ್ಲೇಟ್ ಬಿದ್ದರೂ ಕೂಡ ಮನುಷ್ಯರ ಕಣ್ಣಿಟ್ಟು ಬಿಡಬಾರದು ಅಂತ. ಮನುಷ್ಯ ಅಷ್ಟು ಕೆಟ್ಟ ಫಲವನ್ನ, ಕೆಟ್ಟ ಆಲೋಚನೆ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ, ಒಂದು ಜೀವಿ. ಹಾಗಾಗಿ ಮಕರ ರಾಶಿಯವರು ಸ್ವಲ್ಪ ಕೆಟ್ಟ ಜನ ಇದ್ದಾರೆ ಅಥವಾ ಅವ್ರು ನಂಗೆ ಶತ್ರುಗಳು ಅಂತ ಭಾವಿಸ್ತಾರೆ, ಅವ್ರ ಆತ್ಮೀಯರಲ್ಲ, ಅವ್ರನ್ನ ನೋಡಿದ್ರೆ ಸಾಕು ಕಸಿ ಬಿಸಿ ಆಗತ್ತೆ, ಏನೋ ವಿಧಂತ ಸಂತೋಷದೆಲ್ಲವೂ ಕೂಡ ಮರಿಚಿಕ್ಕಾಗಿ ದುಃಖ ಆವರಿಸುತ್ತೆ. ಅಂದ್ರೆ ದಯವಿಟ್ಟು ಅಂತ ವ್ಯಕ್ತಿಗಳ ಸಹವಾಸಕ್ಕೆ ಹೋಗ್ಬೇಡಿ. ಆ ವ್ಯಕ್ತಿಗಳಿದ್ದಾರೆ ಅಂದ್ರೆ ಆ ಸ್ಥಳಕ್ಕೂ ಹೋಗ್ಬೇಡಿ. ಇದು ಕಲಿಯುಗ. ನಮ್ಮನ್ನು ನಾವು ಸೇಫ್ ಮಾಡ್ಕೊಂಡ್ರೆ ಸಾಕು ಅಂತ ಮನಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೇವೆ. ಹಾಗಾಗಿ ಇಷ್ಟು ವಿಚಾರದಲ್ಲಿ ಜಾಗೃತ ವಹಿಸ್ಕೊಳ್ಳಿ. ಖಂಡಿತ ಈ ವರ್ಷ ಪ್ರಶಸ್ತವಾಗಿರತಕ್ಕಂಥದ್ದು. 2026ರಲ್ಲಿ ಮಕರ ರಾಶಿಯರು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡತಕ್ಕಂಥದ್ದು. ರಾಯರು ಖಂಡಿತವಾಗಿಯೂ ನಿಮ್ಮಲ್ಲಿರತಕ್ಕಂತಹ ಆರೋಗ್ಯದ ಸಮಸ್ಯೆ ಆಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ಹಾಗೂ ಮನೆಯಲ್ಲಿರತಕ್ಕಂಥ ನೆಮ್ಮದಿಯ ಸಮಸ್ಯೆಗಳಾಗಿರಲಿ ಎಲ್ಲವೂ ದೂರ ಮಾಡುವಂತರಾಗ್ತಾರೆ. ಹಾಗೂ ಎಲ್ಲ ರೀತಿಯ ಅನುಕೂಲಗಳನ್ನ, ಎಲ್ಲ ರೀತಿಯ ಮನಸ್ಸಿನ ಇಷ್ಟೈಶ್ವರ್ಯಗಳನ್ನ ಆ ರಾಯರ ಅನುಗ್ರಹದಿಂದ ಮಕರ ರಾಶಿಯರು ಪಡೆದುಕೊಳ್ಬಹುದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ 2026 ಯಾವ ರೀತಿ ಫಲವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ಮುಂದಿನ ಸಂಚಿಕೆ ತಿಳಿಸ್ಕೊಡ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಆತ್ಮೀಯರೊಂದಿಗೆ ನಮ್ಮ ಚಾನಲ್ನ ಶೇರ್ ಮಾಡೋ ಮುಖಾಂತರ ನಮ್ಮನ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು.